ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ, ರಾಜ್ಯ ಮಟ್ಟದ ವಿಜ್ಞಾನ ವಿಷಯದ ಸರಣಿ 3ರ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿವೆ. ಆ ಗೊಂದಲಗಳಿಗೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 2 ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಈ ಒಂದು ವಿಡಿಯೋ ಮೂಲಕ ನೀಡ್ತಾ ಇದ್ದೇನೆ. ಹಾಗಾದರೆ ನಮ್ಮ ಭೌತ ವಿಜ್ಞಾನದ ಪ್ರಶ್ನೆ ಸಂಖ್ಯೆ 2ರಲ್ಲಿ ಇದು ಕೊಟ್ಟಿದ್ದಾರೆ. ಇಲ್ಲಿ ವರ್ಧನೆ ಕೊಟ್ಟಿದ್ದಾರೆ. ಒಂದು ವರ್ಧನೆ ಕೊಟ್ಬಿಟ್ಟು ಆ ಮೊದಲನೆಯ ಒಂದು ಮಸೂರದ ವರ್ಧನೆಯ ಬೆಲೆಯನ್ನು -3 ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೊಂದು ಮಸೂರದ ವರ್ಧನೆಯ ಬೆಲೆಯನ್ನು +1/2 ಅಂತ ಕೊಟ್ಟಿದ್ದಾರೆ. 1/3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಇರುವಂತಹ ಮಸೂರಗಳು ಯಾವುವು ಅಂತ ಕೇಳಿದರೆ, ಸಾಮಾನ್ಯವಾಗಿ ಮೊದಲನೆಯ ಆಯ್ಕೆ ಏನಪ್ಪ ಅಂದ್ರೆ ನಿಮ್ನ ಮಸೂರ ಅಂತ ಇದೆ. ನಿಮ್ನ ಮಸೂರ ಮತ್ತು ಪೀನ ಮಸೂರ ಅಂತ ಇದೆ. ಹಾಗೆಯೇ ಎರಡನೆಯ ಆಯ್ಕೆ ಬಿ, ಪೀನ ಮಸೂರ ಮತ್ತು ನಿಮ್ನ ಮಸೂರ ಅಂತ ಇದೆ. ಆಯ್ಕೆ ಸಿ, ಎರಡು ವರ್ಧನೆಯ ನೋಡಿದಾಗ 2 ಪೀನ ಮಸೂರ ಅನ್ನುವಂಥ ಆಯ್ಕೆ ಕೂಡ ಇದೆ. 2 ಪೀನ ಮಸೂರಗಳಾಗಿವೆ ಅಂತ ಇದೆ. ಹಾಗೆ 2 ನಿಮ್ನ ಮಸೂರಗಳಾಗಿವೆ ಅಂತಿದೆ. ಹಾಗಾದ್ರೆ ನಮ್ಗೆ ಗೊತ್ತಿರಲಿ, ಸಾಮಾನ್ಯವಾಗಿ ವರ್ಧನೆಯ ಬೆಲೆಯ ಆಧಾರದ ಮೇಲೆ ನಾವು ಮಸೂರವನ್ನು ನಿರ್ಧಾರ ಮಾಡೋಕ್ಕಾಗಂಗಿಲ್ಲ. ಒಂದು ವೇಳೆ ಸಾಮರ್ಥ್ಯವನ್ನು ಕೊಟ್ಟಿದ್ರೆ, ಪಿ ಅನ್ನ ಕೊಟ್ಟಾಗ ಪಿ ಬೆಲೆ ಪ್ಲಸ್ ಅಂತ ಬಂದಿದ್ರೆ ಅದನ್ನ ನಾವು ಪೀನ ಮಸೂರ ಅಂತ ಕರಿತೀವಿ. ಪವರ್ ಆಫ್ ಲೆನ್ಸ್ ಈಸ್ ಈಕ್ವಲ್ ಟು ಮೈನಸ್ ಕೊಟ್ಟಿದ್ರೆ ಅದನ್ನ ನಿಮ್ನ ಮಸೂರ ಅಂತ ಅಲ್ಲಿ ನಿರ್ಧಾರ ಮಾಡ್ತೀವಿ. ಆದರೆ ಇಲ್ಲಿ ಅವರು ಕೊಟ್ಟಿರುವುದು ಮಸೂರ ಸಾಮರ್ಥ್ಯ ಕೊಟ್ಟಿಲ್ಲ, ಮಸೂರದ ಕೊಟ್ಟಿದ್ದಾರೆ. ಮಸೂರದ ವರ್ಧನೆ ಅಂತಂದ್ರೆ ಮೊದಲನೆಯ ಮಸೂರ ವರ್ಧನೆ m ಈಸ್ ಈಕ್ವಲ್ ಟು -3 ಆಗಿದೆ. ಎರಡನೇ ಮಸೂರದನೆ m ಈಸ್ ಈಕ್ವಲ್ ಟು +1/3 ಆಗಿದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಮಸೂರದ ವಿಧ ಕೇಳಿದ್ದಾರೆ. ನಮ್ಗೆ ಗೊತ್ತಿರಬೇಕು, ಈ ಚಿಹ್ನೆ ಇದೆಯಲ್ಲ, ಇದು ಕೇವಲ ಮಸೂರದಿಂದ ಉಂಟಾದ ಪ್ರತಿಬಿಂಬದ ಸ್ವಭಾವಗಳನ್ನ ಮಾತ್ರ ನಿರ್ಧಾರ ಮಾಡ್ತದ. ಒಂದು ವೇಳೆ ಮೈನಸ್ ಚಿಹ್ನೆ ಅಥವಾ ಋಣಾತ್ಮಕ ಚಿಹ್ನೆ ಬಂದಿದ್ರೆ ಆ ಒಂದು ಪ್ರತಿಬಿಂಬವು ಸತ್ಯ ಮತ್ತು ತಲೆ ಕೆಳಗಾಗಿರ್ತದ. ಅದೇ ಮಸೂರ ಸಾಮರ್ಥ್ಯವನ್ನು ಕೊಟ್ಟಿದ್ರೆ ಮೈನಸ್ ಬಂದ್ರೆ ಆ ಮಸೂರ ನಿಮ್ನ ಮಸೂರ ಆಗಿರ್ತದೆ. ಅಲ್ಲಿ ಕೊಟ್ಟಿರೋದು ಸಾಮರ್ಥ್ಯವಲ್ಲ, ವರ್ಧನೆ. ಹಾಗಾಗಿ ಈ ಚಿಹ್ನೆಗಳು ಮಸೂರದ ವಿಧವನ್ನ ನಿರ್ಧಾರ ಮಾಡೋದಿಲ್ಲ, ಕೇವಲ ಅದರ ಸ್ವಭಾವವನ್ನು ಮಾತ್ರ ನಿರ್ಧಾರ ಮಾಡ್ತವೆ. ಅದರೊಂದಿಗೆ ಕೊಟ್ಟಿರುವಂತಹ ಬೆಲೆ ಕೂಡ ಇಂಪಾರ್ಟೆಂಟು. ಅಂದ್ರೆ ಇಲ್ಲಿ m ಈಸ್ ಈಕ್ವಲ್ ಟು 3 ಬಂದಪ್ಪ ಅಂದ್ರೆ ವರ್ಧನೆಯ ಬೆಲೆ 1ಕ್ಕಿಂತ ಜಾಸ್ತಿ ಬಂದದಪ್ಪ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾಗಿದೆ. ಹಾಗಾಗಿ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾದ ಪ್ರತಿಬಿಂಬ ಉಂಟು ಮಾಡೋದು ಮತ್ತೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟು ಮಾಡುವಂತ ಮಸೂರ ಯಾವುದು ಅಂದ್ರೆ ಅದು ಪೀನ ಮಸೂರ. ಪೀನ ಮಸೂರ ಮಾತ್ರ ವರ್ಧನೆ ಬೆಲೆ ಮೈನಸ್ ಬರ್ತದ. ಯಾವುದೇ ಕಾರಣಕ್ಕೂ ನಿಮ್ನ ಮಸೂರದ ಬೆಲೆ ಪ್ಲಸ್ ಬರೋದಿಲ್ಲ, ವರ್ಧನೆ ಬೆಲೆ ಪ್ಲಸ್ ಬರೋಂಗಿಲ್ಲ. ಹಾಗಾಗಿ ಇದು ಪೀನ ಮಸೂರವಾಗಿದೆ ಮತ್ತು ಬೆಲೆ 1ಕ್ಕಿಂತ ಹೆಚ್ಚಾಗಿದೆ. ಹಾಗಾಗಿ ಈ ರೀತಿಯ ಒಂದು ಪ್ರತಿಬಿಂಬವನ್ನು ಉಂಟು ಮಾಡುವಂತಹ ಮಸೂರ ಯಾವುದು? ಪೀನ ಮಸೂರ. ಆಕಸ್ಮಿಕವಾಗಿ ಕೆಳಕೊಟ್ಟಿರುವಂತಹ m ಈಸ್ ಈಕ್ವಲ್ ಟು +3 ಕೊಟ್ಟಿದ್ದ ಅಂತಂದ್ರೆ ಆಗಲೂ ಕೂಡ ಹೇಗಿತ್ತು? ಸ್ವಭಾವ ನೋಡಿದಾಗ ಮಿಥ್ಯ ಮತ್ತು ನೇರವಾಗಿರ್ತಿತ್ತು. ಆದರೆ ಇಲ್ಲಿ ಕೂಡ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾಗಿರ್ತಿತ್ತು. ಆಗಲೂ ಕೂಡ ಉತ್ತರ ಹೇಗಿತ್ತು? ಪೀನ ಮಸೂರನ ಆಗ್ತಿತ್ತು. ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿದೆ, ಪೀನ ಮಸೂರದ ಒಂದು ಸ್ಥಾನದಲ್ಲಿಟ್ಟಾಗ ನಮ್ಗೆಲ್ಲ ಗೊತ್ತಿದೆ, ಇದು ಪೀನ ಮಸೂರ ಅನ್ಕೊಳ್ಳೋಣ. ಇದು ಪ್ರಧಾನ ಅಕ್ಷ ಅನ್ಕೊಂಡ್ರೆ ಇದನ್ನ O ಅಂತವಿ, ಇದನ್ನ F1 ಅಂತವಿ, ಇದನ್ನ F2 F1 ಅಂತವಿ.
ಹಾಗೆ ಇದನ್ನ F2 ಅಂತೇವಿ, 2F2 ಅಂತೇವಿ. ಒಂದು ವೇಳೆ ವಸ್ತುವನ್ನ F1 ಮತ್ತು O ಮಧ್ಯೆ ಇಟ್ವಿ ಅಂದ್ರೆ ಆಗೇನಾಗುತ್ತೆ, ಉಂಟಾದ ಪ್ರತಿಬಿಂಬವು ವಸ್ತುವಿಗಿಂತ ದೊಡ್ಡದಾಗಿರ್ತದ, ಮಿಥ್ಯವಾಗಿರ್ತದ ಮತ್ತು ನೇರವಾಗಿರ್ತದ. ಆದರೆ ಇಲ್ಲಿ ನಾವು 1/3 ಬಾಗಿಸಿದ್ವಿ ಅಂದ್ರೆ 3 1 3 ಹೋಗೋದಿಲ್ಲ, 10 ಆಗತ್ತ, 3 3 9, 3 3 9 ಅಂದ್ರೆ 0.33. ಎಂ ಬೆಲೆ 1ಕ್ಕಿಂತ ಕಡಿಮೆ ಬಂದದ. 1ಕ್ಕಿಂತ ಕಡಿಮೆ ಬಂತು ಅಂದ್ರೆ ಪ್ರತಿಬಿಂಬದ ಗಾತ್ರ ವಸ್ತುವಿಗೆ ತುಂಬಾ ಚಿಕ್ಕದಾಗಿದೆ ಅರ್ಥ. ಹಾಗಾಗಿ ಒಂದು ಮಸೂರವು ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬವನ್ನು ಉಂಟು ಮಾಡಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಉಂಟು ಮಾಡುವಂತ ಮಸೂರ ಯಾವುದಾದ್ರೂ ಇದ್ರೆ ಅದು ನಿಮ್ನ ಮಸೂರ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ಆಗ್ತದ. ಸರಿಯಾದ ಆಯ್ಕೆ ಆಪ್ಷನ್ ಬಿ ಆಗ್ತದ. ಅಂದ್ರೆ ಇದು ಪಿನ ಮಸೂರವಾಗಿದೆ, ಇದು ನಿಮ್ನ ಮಸೂರವಾಗಿದೆ. ಒಂದು ವೇಳೆ ಕೊಟ್ಟಂತಹ ಬೆಲೆ ಏನಾದರೂ 1ಕ್ಕಿಂತ ಹೆಚ್ಚಾಗಿದ್ದಾಗ ಆಗ ಇದು ಕೂಡ ಪೀನವಾಗ್ತಿತ್ತು, ಇದು ಕೂಡ ಪೀನವಾಗ್ತಿತ್ತು. ಈ ರೀತಿಯಾಗಿ ನಾವು ಅರ್ಥವನ್ನು ಮಾಡ್ಕೊಳ್ಬೇಕು. ಯಾಕಂದ್ರೆ ಪೀನ ಮಸೂರ ಒಂದು ಸ್ಥಾನದಲ್ಲಿ ಮಾತ್ರ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬವನ್ನು ಮಾಡ್ತದ. ಅದರ ಬೆಲೆ 1ಕ್ಕಿಂತ ಹೆಚ್ಚಿದ್ದಾಗ ಮಾತ್ರ. ಇಲ್ಲೇ ಬೆಲೆ 1ಕ್ಕಿಂತ ಕಡಿಮೆ 0.33 ಇದೆ. ಹಾಗಾಗಿ ನಿಮ್ನ ಮಸೂರವು ಯಾವಾಗಲೂ ಉಂಟು ಮಾಡುವಂತಹ ಪ್ರತಿಬಿಂಬ ವಸ್ತುವಿಗಿಂತ ಚಿಕ್ಕದಾಗಿರ್ತದೆ. ಹಾಗಾಗಿ ಬರುವಂತಹ ವರ್ಧನೆಯ ಬೆಲೆ ಏನಿರುತ್ತೆ 1ಕ್ಕಿಂತ ಕಡಿಮೆ ಇರ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಪಿನ ಮಸೂರ ಮತ್ತು ನಿಮ್ನ ಮಸೂರ ಅಂತ ನಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಇಷ್ಟು ಪ್ರಶ್ನೆ ಸಂಖ್ಯೆ 2ಕ್ಕೆ ಸಂಬಂಧಪಟ್ಟಂತಹ ವಿವರಣೆ. ಇನ್ನು ಪ್ರಶ್ನೆ ಸಂಖ್ಯೆ 7 ಅಂದಿದೆ. ಪ್ರಶ್ನೆ ಸಂಖ್ಯೆ 7 ಏನಿದೆಪ್ಪ ಅಂದ್ರೆ, ಒಂದು ಏನಪ್ಪ ಅಂದ್ರೆ ಎಲೆಕ್ಟ್ರಾನು ಹೀಗೆ ಹೋಗ್ತಾ ಇದೆ, ಕೆಳಗಿಂದ ಮೇಲ್ಗಡೆಗೆ ಹೋಗ್ತಾ ಇದೆ. ಒಂದು ಎಲೆಕ್ಟ್ರಾನು ಈ ತರ ಹೋಗ್ತಾ ಇದೆ. ಕಾಂತಕ್ಷೇತ್ರ ಈ ದಿಕ್ಕಿನಲ್ಲಿ ಇದೆ, ಕಾಂತಕ್ಷೇತ್ರ ಈ ದಿಕ್ಕಿನಾಗ ಐತಿ. ಹಾಗಾದ್ರೆ ಹೋಗುತ್ತಿರುವಂತಹ ಎಲೆಕ್ಟ್ರಾನು ಅದರ ಯಾಂತ್ರಿಕ ಬಲದ ದಿಕ್ಕು ಯಾವ ಕಡೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ಈ ಒಂದು ಎಲೆಕ್ಟ್ರಾನ್ ಹೋಗ್ತಾ ಇದೆ ಅಂದ್ರೆ ಉದಾಹರಣೆಗೆ ನಾವು ಭೂಮಿಯ ಗುಣನ, ಭೂಮಿಯಿಂದ ಆಕಾಶಕ್ಕೆ ಹೋಗ್ತಾ ಇದೆ. ಹಾಗೆ ಬಲಭಾಗದಿಂದ ಎಡಭಾಗಕ್ಕೆ ಕಾಂತಕ್ಷೇತ್ರ ಇದೆ. ಹಾಗಾದ್ರೆ ಇಲ್ಲಿ ಹೋಗುತ್ತಿರುವಂತ ಎಲೆಕ್ಟ್ರಾನ್ ಯಾವ ಕಡೆಗೆ ಯಾಂತ್ರಿಕ ಬಲವನ್ನ ಅನುಭವಿಸ್ತದ? ನಮಗೆ ಗೊತ್ತಿದೆ, ಇಲ್ಲಿ ಉಂಟಾಗುವಂತಹ 3 ಕ್ಷೇತ್ರವನ್ನ, ಒಂದು ಕಾಂತಕ್ಷೇತ್ರ, ಇನ್ನೊಂದು ವಿದ್ಯುತ್ ಕ್ಷೇತ್ರ, ಹಾಗೆ ಇನ್ನೊಂದು ಯಾಂತ್ರಿಕ ಬಲ. ಈ 3ಕ್ಕೆ ಇರುವ ಸಂಬಂಧವನ್ನ ತಿಳಿಸ್ಲಿಕ್ಕೆ ನಮಗೊಂದು ನಿಯಮ ಇದೆ, ಅದೇ ಫ್ಲೆಮಿಂಗನ ಎಡಗೈ ನಿಯಮ. ಫ್ಲೆಮಿಂಗನ ಎಡಗೈ ನಿಯಮವನ್ನು ಅನ್ವಯಿಸಿಕೊಂಡು ನಾವು ಈ ಎಲೆಕ್ಟ್ರಾನು ಯಾವ ಕಡೆಗೆ ಹೋಗ್ತದ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ನಮ್ಮೆಲ್ಲ ಗೊತ್ತಿದೆ, ಎಲೆಕ್ಟ್ರಾನ್ಗಳು ಚಲಿಸುವ ವಿರುದ್ಧ ದಿಕ್ಕನ್ನ ನಾವು ವಿದ್ಯುತ್ ಪ್ರವಾಹದ ದಿಕ್ಕು ಅಂತೀವಿ. ಎಲೆಕ್ಟ್ರಾನ್ ಚಲಿಸ್ತಾ ಇದ್ರೆ ಅದರ ವಿರುದ್ಧ ದಿಕ್ಕನ್ನೇ ನಾವು ವಿದ್ಯುತ್ ಪ್ರವಾಹದ ದಿಕ್ಕು. ಹಾಗಾದ್ರೆ ಇದು ವಿದ್ಯುತ್ ಪ್ರವಾಹದ ದಿಕ್ಕಾಯ್ತು, ಇದು ಕಾಂತಕ್ಷೇತ್ರ ಆಯ್ತು. ನೋಡಾಗ ನನ್ನ ಎಡಗೈಯಲ್ಲಿರುವಂತಹ ಗೊತ್ತಿದೆ, ಎಡಗೈಯಲ್ಲಿರುವಂತಹ ಹೆಬ್ಬೆರಳನ್ನ, ತೋಬೆರಳನ್ನ, ಮಧ್ಯಬೆರಳನ್ನ ಪರಸ್ಪರ ಲಂಬವಾಗಿ ಹಿಡಿದುಕೊಂಡಾಗ ಹೆಬ್ಬೆರಳು ಯಾಂತ್ರಿಕ ಬಲ ದಿಕ್ಕನ್ನ, ತೋಬೆರಳು ಕಾಂತಕ್ಷ ದಿಕ್ಕನ್ನ, ಮಧ್ಯಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸ್ತದೆ. ಹಾಗಾದ್ರೆ ಕಾಂತಕ್ಷೇತ್ರ ಈ ದಿಕ್ಕಿನಿಂದ ಆ ದಿಕ್ಕಿಗಿದೆ, ಹಾಗೆಯೇ ವಿದ್ಯುತ್ ಪ್ರವಾಹ ಈ ತರ ಇದೆ. ನಾನೀಗ ಈ ಬೆರಳು ಚಾಚಿದ್ರೆ ಈ ಬೆರಳು ಟಿ ಒಂದನ್ನ ಟಿ ಹೋಗ್ತದೆ, ಈ ತರ ಹೋಗ್ತದೆ. ಹಾಗಾಗಿ ಏನಾಗ್ತದ, ನಮ್ಮ ಒಂದು ಪ್ರಶ್ನೆ ಪತ್ರಿಕೆ ಹಿಡ್ಕೊಂಡಾಗ ಏನಾಗುತ್ತೆ, ಆ ಒಂದು ಎಲೆಕ್ಟ್ರಾನ್ಗಳು ಪುಟದ ಒಳಗೆ ಹೋಗ್ತದ, ಯಾಂತ್ರಿಕ ಬಲವನ್ನ ಅನುಭವಿಸ್ತದ ಅಂತ ಹೇಳಿ ನಾವು ತಿಳಿಯುತ್ತದೆ. ಹಾಗಾಗಿ ಇಲ್ಲಿ ಉಂಟಾಗುವಂತಹ ಯಾಂತ್ರಿಕ ಬಲ ಪ್ರಶ್ನೆ ಪತ್ರಿಕೆಯ ಒಳಗಡೆಗೆ ಇರುತ್ತದೆ. ಪ್ರಶ್ನೆ ಪತ್ರಿಕೆ ಅಥವಾ ಕಾಗದದ ಒಳಭಾಗದಲ್ಲಿ, ಕಾಗದದ ಒಳಗಡೆ ಎಲೆಕ್ಟ್ರಾನು ಯಾಂತ್ರಿಕ ಬಲವನ್ನ ಅನುಭವಿಸುತ್ತದೆ ಅಂತ ಹೇಳಬಹುದು. ಈ ರೀತಿಯಾಗಿ ನಾವು ಫ್ಲೆಮಿಂಗನ ಎಡಗೈ ನಿಯಮವನ್ನು ಅನ್ವಯಿಸಿಕೊಂಡು ಈ ಪ್ರಶ್ನೆಗೆ ಉತ್ತರ ತಿಳ್ಕೋಬಹುದು. ಇದನ್ನೆಲ್ಲ
ಕಾಂತಕ್ಷೇತ್ರ ಬಲಭಾಗ ಎಡಭಾಗಕ್ಕಿದೆ. ವಿದ್ಯುತ್ ಪ್ರವಾಹ ಆಕಾಶದಿಂದ ಭೂಮಿಗಿದೆ. ಇದು ತುಂಬಾ ಸುಲಭ ಹೇಳ್ಬೋದು. ಈ ತರ ಹಿಡ್ಕೊಂಡ್ಬಿಟ್ರೆ ಮುಗಿದು. ಈ ತರ ಇದು ಕಾಂತಕ್ಷೇತ್ರ, ಇದು ವಿದ್ಯುತ್ ಪ್ರವಾಹ. ನಾನೀಗ ಈ ಹೆಬ್ಬೆಳನ್ನ ಚಾಚಿದೆ ಅಂದ್ರೆ ಅದು ಈ ಕಡೆ ಒಳಗೆ ಹೋಗ್ತದೆ. ಈ ರೀತಿಯಾಗಿ ನಾವು ಸುಲಭವಾಗಿ ಉತ್ತರವನ್ನು ಕಂಡುಹಿಡಿಯಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 15 ನಮ್ಮ ಒಂದು ಇವತ್ತಿನ ಸಿರೀಸಿನ ಪ್ರಶ್ನೆ ಸಂಖ್ಯೆ 15 ಕೊಟ್ಟಿದ್ದಾರೆ. ಒಂದು ಕಡೆ CuSO4 ತಾಮ್ರದ ಸಲ್ಫೇಟು ಕಬ್ಬಿಣದೊಂದಿಗೆ ವರ್ತನೆ ಮಾಡಿಬಿಟ್ಟು ಕಬ್ಬಿಣದ ಸಲ್ಫೇಟು ಪ್ಲಸ್ ತಾಮ್ರ ಆಗಿದೆ. ಹಾಗೆಯೇ ಬೆಳ್ಳಿಯ ನೈಟ್ರೇಟ್ನೊಂದಿಗೆ AgNO3 ಯೊಂದಿಗೆ ಏನಾಗಿದೆ, ತಾಮ್ರವು ವರ್ತನೆ ಮಾಡಿ ತಾಮ್ರದ ನೈಟ್ರೇಟ್ ಪ್ಲಸ್ ಏನಾಗಿದೆ 2Ag ಬರ್ತದೆ. ಹಾಗಾಗಿ ಸರಿ ಮಾಡಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಆಯ್ಕೆಗಳನ್ನು ನೋಡಿದಾಗ ಡಿಫ್ರೆಂಟ್ ಆಗಿದೆ. ಅಲ್ಲಿ ಆಯ್ಕೆ B ಒಂದಿದೆ, ಆಯ್ಕೆ C ಒಂದಿದೆ. ಆಯ್ಕೆ B ಏನಿದೆಪ್ಪ ಅಂದರೆ ತಾಮ್ರ ಮತ್ತು ಬೆಳ್ಳಿಗಿಂತ ಕಬ್ಬಿಣದ ಕ್ರಿಯಾಶೀಲ ಹೆಚ್ಚಾಗಿದೆ. ಇನ್ನೊಂದು ಏನಪ್ಪ ಅಂದರೆ ತಾಮ್ರದ ಕ್ರಿಯಾಕಾರಕವು ಬೆಳ್ಳಿಗಿಂತ ಹೆಚ್ಚಾಗಿದೆ. ಹಾಗೆಯೇ ಕಬ್ಬಿಣದ ಕ್ರಿಯಾಕಾರಕವು ತಾಮ್ರಗಿಂತ ಕಡಿಮೆ ಇದೆ ಅನ್ನುವಂಥ ಏನೋ ಒಂದು ಪ್ರಶ್ನೆ ಇದೆ, ಆಯ್ಕೆ ಇದೆ. ಕೊಟ್ಟಿರುವಂಥ ಎರಡೂ ಆಯ್ಕೆ ನೋಡ್ತಾ ಹೋದರೆ ಆಯ್ಕೆ B ಮತ್ತು ಆಯ್ಕೆ C ಎರಡೂ ಸರಿ ಆಗ್ತವೆ. ಆದರೆ ಇಲ್ಲಿ ತಾಮ್ರದ ಸಲ್ಫೇಟ್ನಿಂದ ಕಬ್ಬಿಣವು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದರೆ ಇದರ ಕ್ರಿಯಾಕಾರ ಹೆಚ್ಚಾಗಿದೆ. ಹಾಗೆಯೇ ತಾಮ್ರ ಬೆಳ್ಳಿಯನ್ನು ಸ್ಥಾನಪಲ್ಲಟಗೊಳಿಸಿದ್ರೆ ಈ ಕಬ್ಬಿಣದ ಕ್ರಿಯಾಕಾರತ್ವ ಇದಕ್ಕೆ ಬೆಳ್ಳಿಗಿಂತ ಮತ್ತು ತಾಮ್ರಕ್ಕಿಂತಲೂ ಕೂಡ ಹೆಚ್ಚಾಗಿದೆ. ಹಾಗಾಗಿ ಆಯ್ಕೆ B ಮತ್ತು C ಉತ್ತರ ಎರಡೂ ಸರಿ ಆಗ್ತವೆ. ಆದರೆ ಕೆಲವರು ವಾದ ಆಯ್ಕೆ C ಸರಿಯಾದ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನನ್ನ ಪ್ರಕಾರ Bನೂ ಸರಿ ಆಗ್ತದೆ, Cನೂ ಸರಿ ಆಗ್ತದೆ ಅಂತೇಳಿ ಈ ರೀತಿಯಾಗಿ ನಾವು ಮಕ್ಕಳಿಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟರೆ ಹೆಚ್ಚು ಸ್ಕೋರನ್ನು ಮಾಡುವಂಥ ಮಕ್ಕಳಿಗೆ ತುಂಬ ಅನುಕೂಲವಾಗ್ತದೆ. ಥ್ಯಾಂಕ್ ಯು. 12